ನಾನು ಚಂದ್ರಮತಿ ಹೆಸ್ರಾವ್. ಎಲ್ಲರಿಗೂ ನನ್ನ ಕೃಷ್ಣಾರ್ಪಿತಂ ಚಾನಲ್ ಪರವಾಗಿ ವಂದನೆಗಳು. ವಿಶ್ವದಲ್ಲಿ ಪೂಜನೀಯಳಾದ ಗೋಮಾತೆಯ ಕುರಿತು ಸ್ವಲ್ಪ ತಿಳಿದುಕೊಳ್ಳೋಣ. ವೇದ ಪುರಾಣಗಳಲ್ಲಿ ಗೋವನ್ನು ಬಹಳ ಪೂಜ್ಯ ಸ್ಥಾನವಿತ್ತು ಆರಾಧಿಸಿದ್ದಾರೆ. ಗೋವು ಸಾಕ್ಷಾತ್ ಕಾಮಧೇನು. ಹೆತ್ತ ತಾಯಿ ತನ್ನ ಕಂದನಿಗೆ ವರುಷದವರೆಗೆ ತನ್ನ ಎದೆ ಹಾಲನ್ನು ಕುಡಿಸಿ ಮಾತೃ ಋಣದಲ್ಲಿ ಸೇರಿಸುತ್ತಾಳೆ. ನಂತರ ನಮ್ಮ ಕೊನೆ ಉಸಿರಿನವರೆಗೆ ನಮಗೆ ಹಾಲು, ಮೊಸರು, ಬೆಣ್ಣೆ ಮತ್ತು ತುಪ್ಪವನ್ನು ನೀಡಿ ನಮ್ಮನ್ನು ರಕ್ಷಿಸುವವಳು ಗೋಮಾತೆ. ಆದ್ದರಿಂದಲೇ ಗೋವಿಗೆ ಗೋಮಾತೆ ಎಂಬ ಹೆಸರು ಸಾರ್ಥಕ ಹಾಗೂ ಅನ್ವಯಾರ್ಥಕವೂ ಆಗಿದೆ. ಇಂತಹ ಗೋಮಾತೆಯ ಋಣವನ್ನು ತೀರಿಸಲು ನಮ್ಮಿಂದ ಸಾಧ್ಯವೇ? ಧರ್ಮಶಾಸ್ತ್ರದಲ್ಲಿ ಹೀಗೆ ಹೇಳಿದೆ: ಹೂವಿಲ್ಲದಿದ್ದರೆ ಹೂವಿನ ಎಸಳನ್ನು ನೀಡಿದರೂ ದೇವರು ಸಂಪ್ರೀತನಾಗುತ್ತಾನೆಂದು. ಹೌದಲ್ಲ? ಹರಿದಾಸರು ತಮ್ಮ ಭಜನೆ ಕೀರ್ತನೆಗಳಲ್ಲಿ ಇದನ್ನೇ ಹೇಳಿರುವುದು. ನಮ್ಮ ವೇದ ಪುರಾಣಗಳಲ್ಲಿ ಗೋವಿಗೆ ಎಲ್ಲಿಲ್ಲದ ಪ್ರಾಧಾನ್ಯತೆ ನೀಡಲಾಗಿದೆ. ಮಾನವ ಶರೀರದಿಂದ ಆತ್ಮವು ನಿರ್ಗಮಿಸಿದಾಗ ಆತ್ಮವು ಮೋಕ್ಷ ಪಥದಲ್ಲಿ ಸಾಗಲು ಗೋವಿನ ಅವಶ್ಯಕತೆ ಇದೆ. ವೈತರಣಿ ಎಂಬ ನದಿಯನ್ನು ಗೋವಿನ ಮೂಲಕವಷ್ಟೇ ದಾಟಲಾದೀತು. ಅದಕ್ಕಾಗಿ ಉತ್ತರ ಕ್ರಿಯೆಗಳನ್ನು ಮಾಡುವಾಗ ವೈದಿಕರಿಗೆ ಗೋದಾನವನ್ನು ನೀಡುವ ಪದ್ಧತಿ ಇದೆ. ನಮಗಾಗಿ ಗೋವುಗಳನ್ನು ದಾನ ನೀಡುವುದಕ್ಕಿಂತ ಗೋವುಗಳ ಪಾಲನೆಗೆ ನಾವೇ ದಾನ ಮಾಡಿದರೆ ಅದಕ್ಕಿಂತಲೂ ಹೆಚ್ಚಿನ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಯಾಕೆಂದರೆ ಯಾವುದೇ ಜೀವಿಯ ಹಸಿವನ್ನು ತಣಿಸುವ ದಾನ ಧರ್ಮಕ್ಕಿಂತ ಮಿಗಿಲಾಗಿ ಬೇರೊಂದಿಲ್ಲ. ಅದು ಪ್ರಾಣಿ, ಪಕ್ಷಿ, ಮಾನವ, ಗಿಡ, ಮರ ಯಾವುದೇ ಆಗಿರಲಿ, ಅವುಗಳ ಹಸಿವೆಯನ್ನು ನೀಗಿಸುವ ಧರ್ಮವೇ ನಿಜವಾದ ಅತ್ಯಂತ ಶ್ರೇಷ್ಠವಾದ ಧರ್ಮವಾಗಿದೆ. ಇಂತಹ ಗೋಮಾತೆಯ ಸೇವೆಯನ್ನು ಒಂದು ವಿಭಿನ್ನ ರೀತಿಯಲ್ಲಿ ಮಾಡುತ್ತಿದ್ದಾರೆ ಉಡುಪಿ ಜಿಲ್ಲೆಯ ಶಿರ್ವ ಗ್ರಾಮ ನಿವಾಸಿಯಾದ ಶ್ರೀ ರಾಮದಾಸ್ ಆರ್ ಶೆಣೈಯವರು. ಆರಂಭದಲ್ಲಿ ಇದನ್ನೊಂದು ಹವ್ಯಾಸದಂತೆ ಬೆಳೆಸಿ ನಂತರದ ದಿನಗಳಲ್ಲಿ ಈ ಸತ್ಕಾರ್ಯದಲ್ಲಿ ತನ್ನನ್ನೇ ತೊಡಗಿಸಿಕೊಂಡಿದ್ದಾರೆ. ಹಲವಾರು ವರ್ಷಗಳಿಂದ ತನ್ನ ಗಳಿಕೆಯ ಸ್ವಲ್ಪ ಅಂಶವನ್ನು ಗೋ ಆಶ್ರಮಗಳಿಗಾಗಿಯೇ ತೆಗೆದಿಟ್ಟು ವರುಷಕ್ಕೆ 2-3 ಬಾರಿ ದನಗಳಿಗೆ ಉಪಯೋಗವಾಗುವ ಹಿಂಡಿ, ಹುಲ್ಲು, ಆಹಾರ, ತರಕಾರಿ, ಹಣ್ಣು ಹಂಪಲುಗಳ ರಾಶಿಯನ್ನೇ ದೇಣಿಗೆಯಾಗಿ ನೀಡುತ್ತಾರೆ. ತನ್ನ ಅಂಗಡಿಯ ಬೆಳಗಿನ ಮೊದಲ ಬೋಣಿಯ ಹಣವನ್ನು ಅವರು ಈ ಕಾರ್ಯಕ್ಕಾಗಿ ತೆಗೆದಿಡುತ್ತಿದ್ದರು. ಅದು ಎಷ್ಟೇ ಸಣ್ಣ ಮೊತ್ತವಿರಲಿ, ಇಲ್ಲವೇ ಬಹಳ ದೊಡ್ಡ ಮೊತ್ತವೇ ಆಗಿರಲಿ, ಅದು ನೇರವಾಗಿ ಸೇವಾ ಡಬ್ಬಿಗೆ ಸೇರುತ್ತದೆ. ಇತ್ತೀಚೆಗೆ ಯುಗಾದಿ, ಆಟಿ ತಿಂಗಳು ಮತ್ತು ದೀಪಾವಳಿ ಸಮಯದಲ್ಲಿ ಇವರು ತಮ್ಮ ಶಿರ್ವದ ಮಾಳ್ಸಿ ತಂಡದ ಸಹಯೋಗದೊಂದಿಗೆ ಕುತ್ತಾರು ಪದವಿನ ಪಜಿರು ಗೋವನಿತಾಶ್ರಮಕ್ಕೆ ಭೇಟಿ ನೀಡಿ ದನಗಳಿಗೆ ತಮ್ಮ ಸೇವೆಯನ್ನು ನೀಡುತ್ತಾರೆ. ಇವರ ಉತ್ತಮ ಆದರ್ಶ ಮಾರ್ಗದರ್ಶನದಲ್ಲಿ ಶಿರ್ವ ಗ್ರಾಮದ ಯುವಕರು ಕೈಜೋಡಿಸಿದ್ದಾರೆ. ಆಟಿ ಅಮಾವಾಸ್ಯೆಯ ಮದ್ದು ಮಾಡಿ ಊರಿಗಿಡೀ ವಿತರಿಸುವಲ್ಲಿ ಶ್ರೀ ರಾಮದಾಸ್ ಶೆಣೈಯವರ ಪಾತ್ರವು ಬಹಳ ದೊಡ್ಡದಿದೆ. ಖಂಡಿತವಾಗಿಯೂ ಇವರ ಸಹಕಾರವಿದೆ. ಸಮಾಜ ಸೇವೆಗಾಗಿ ರಾಜ್ಯ ಪ್ರಶಸ್ತಿ ಪಡೆದ ಶ್ರೀ ಅನಂತರಾಯ್ ಶೆಣೈಯವರು ಇವರ ಸಹೋದರರಾಗಿದ್ದಾರೆ. ಇವರಿಬ್ಬರ ಸೇವಾ ಮನೋಭಾವವು ಇತರರಿಗೂ ಮಾದರಿಯಾಗಲಿ, ಪ್ರೇರಣೆಯಾಗಲಿ ಎಂಬ ನಂಬಿಕೆಯಿಂದ ಈ ವಿಡಿಯೋ ಮಾಡಿದ್ದೇನೆ. ಪಜಿರು ಗ್ರಾಮವು ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ಗ್ರಾಮದಲ್ಲಿದೆ. ಇದು 2000 ಇಸವಿಯಲ್ಲಿ ಒಂದು ಉತ್ತಮ ಧ್ಯೇಯದೊಂದಿಗೆ ಆರಂಭಗೊಂಡಿತು. ಈ ಗೋಶಾಲೆಯು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಮುಂದೆ ಇನ್ನೋಳಿಗೆ ಹೋಗುವ ದಾರಿಯಲ್ಲಿದೆ. ಇಲ್ಲೊಂದು ಗೋಲೋಕವೇ ಸೃಷ್ಟಿಯಾಗಿದೆ. ಗೋಶಾಲೆಯ ಸಣ್ಣ ದೃಶ್ಯವನ್ನು ವಿಡಿಯೋದಲ್ಲಿ ತೋರಿಸುವ ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ಸಾಧ್ಯವಾದಲ್ಲಿ ಒಮ್ಮೆ ಈ ಗೋವನಿತಾಶ್ರಮಕ್ಕೆ ಭೇಟಿ ನೀಡಿರಿ. ಗೋವುಗಳು ಮೂಕ ಪ್ರಾಣಿಯಾದರೂ ಅವರ ಕಣ್ಣುಗಳಲ್ಲಿ ಎಷ್ಟೊಂದು ಪ್ರೀತಿ ಇದೆ ಎಂದು ಮನವರಿಕೆಯಾಗುವುದು. ತಟ್ಟಿದರೆ ಬೆರಣಿಯಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀನಾರಿಗಾದೆಯೋ ಎಲೆಮಾನವ ಎಂದು ಓರ್ವ ಕವಿ ಗೋವಿನ
ಮಹಾನತೆಯನ್ನು ಹಾಡಿದ ಸಾಲು ನೆನಪಿಗೆ ಬಂತು. ಎಲ್ಲ ವಿಧದಲ್ಲೂ ಗೋವು ಸರ್ವಶ್ರೇಷ್ಠ ಎಂಬ ತಾತ್ಪರ್ಯ ಈ ಹಾಡಿನಲ್ಲಿದೆ. ಬನ್ನಿ ಆಶ್ರಮದತ್ತ ಒಂದು ಕಣ್ಣೋಟ ಹರಿಸೋಣ. ಆತ್ಮೀಯರೇ, ಪಜಿರು ಗೋಶಾಲೆಯಲ್ಲಿ ಎಷ್ಟೊಂದು ಗೋವುಗಳಿವೆ ಅಲ್ಲವೇ? ಅವುಗಳನ್ನು ಎಷ್ಟೊಂದು ಶ್ರದ್ಧೆ, ಭಕ್ತಿ, ಪ್ರೀತಿಯಿಂದ ಸಾಕುತ್ತಿದ್ದಾರೆ. ಪರೋಕ್ಷವಾಗಿ ಧರ್ಮ ಸಂಸ್ಕೃತಿಯ ರಕ್ಷಣೆಯನ್ನು ಮಾಡುತ್ತಿರುವ ಇಂತಹ ಎಲ್ಲ ಸಂಘ ಸಂಸ್ಥೆಗಳಿಗೂ ನಮ್ಮದೊಂದು ದೊಡ್ಡ ನಮಸ್ಕಾರ. ಅದರ ಸಂರಕ್ಷಣೆಯ ಭಾರವನ್ನು ಹೊತ್ತವರಿಗೂ, ಸೇವೆಯ ರೂಪದಲ್ಲಿ ದಾನ ಧರ್ಮ ನೀಡುವವರು ಎಲ್ಲರಿಗೂ ಕೃಷ್ಣಾರ್ಪಿತಂ ಚಾನೆಲ್ ಪರವಾಗಿ ಶುಭವನ್ನು ಹಾರೈಸೋಣ. ಗೋಶಾಲೆಯ ಕುರಿತು ಹೆಚ್ಚಿನ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸೇರಿಸಿದ್ದೇನೆ. ಗೋಮಾತೆಯ ಪುಣ್ಯಪ್ರದ ಸೇವೆಯಲ್ಲಿ ಪಾಲ್ಗೊಳ್ಳಲು ಎಲ್ಲರಿಗೂ ಸದವಕಾಶವಿದೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.